ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ಬಜೆಟ್ನ ಪರಿಹಾರವನ್ನ ಕೊಟ್ಟರೂ ಕೂಡ ಜೀವ ಬರೋದಿಲ್ಲ, 11 ಸಾವಿನಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಅಂತ ಕೇಂದ್ರ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಪಟಾಲಂ ಎಡವಟ್ಟಿನಿಂದ ಈ ದುರಂತ ಆಗಿದೆ. ಸಿದ್ದರಾಮಯ್ಯರಿಂದ ಇಂಥ ಆಡಳಿತವನ್ನ ನಿರೀಕ್ಷಿಸಿರಲಿಲ್ಲ. ಸಿದ್ದರಾಮಯ್ಯನವರೇ ಇದಕ್ಕೆ ಹೊಣೆ ಅಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು. ಹೈಕಮಾಂಡ್ ಸಿದ್ದರಾಮಯ್ಯಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಬೇರೆ ಯಾವ ರಾಜ್ಯದಲ್ಲಿ ಸಿಎಂಗೂ ಇಷ್ಟು ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿಲ್ಲ. ಆದ್ರೂ ಕೂಡ ಸಿದ್ದರಾಮಯ್ಯ ಕೆಟ್ಟ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಅಂತ ವಿ ಸೋಮಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದೇ ಒಂದು ಕಿವಿ ಮಾತನ್ನ ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ. 2 ವರ್ಷ 3 ತಿಂಗಳು 2 ತಿಂಗಳು 3 ತಿಂಗಳು ಆಯಿತು. ನಿಮ್ಮ ಒಡಂಬಡಿಕೆ, ನಿಮ್ಮ ಗುದ್ದಾಟ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲವು ಅಸಹ್ಯವಾದ ನಡವಳಿಕೆಗಳು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಮೊನ್ನೆ RCBಯ ಅದು 18 ವರ್ಷದ ಕನಸು. ಅದರ ಸೂಕ್ಷ್ಮತೆಯನ್ನು, ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರಾ? ನಾವು ಕೂಡ ಪಾಲುದಾರರು ಅನ್ನೋ ಮಟ್ಟದಲ್ಲಿ ಹೋಗಿ ಇಡೀ ವಿಶ್ವ ಇವತ್ತು ಭಾರತವನ್ನು, ಅಥವಾ ವಿಶೇಷವಾಗಿ ಕರ್ನಾಟಕವನ್ನು ಒಂದು ರೀತಿ ಕೀಳು ಮಟ್ಟದಲ್ಲಿ ಕಾಣ್ತಕ್ಕಂಥದ್ದಕ್ಕೆ ಕಾರಣರಾಗಿದ್ದೀರಿ. ನೈತಿಕತೆಯ ಮತ್ತೊಂದು ಮುಖವಾಗಿ ರಾಜ್ಯದ ಪೊಲೀಸರು ಕೆಲಸ ಮಾಡ್ತಾಯಿದ್ರು. ದಯಾನಂದ್ ಅವರು ನನಗೆ ತುಂಬ ವರ್ಷದಿಂದ ಅವರ ಆಡಳಿತದ ವೈಖರಿಯನ್ನು, ಅವರ ದಕ್ಷತೆಯನ್ನು, ಪ್ರಾಮಾಣಿಕತೆಯನ್ನು ನಾವು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ನೀವು ಮುಖ್ಯಮಂತ್ರಿಗಳಾದ ತಕ್ಷಣ ಅವ್ರು ಹಾಕ್ಕೊಂಡಿದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿತ್ತು. ಅಂಥವ್ರನ್ನ ನೀವು ಪೊಲೀಸ್ ಇಲಾಖೆಯ ಒಂದು ಗಾಂಭೀರ್ಯತೆಯನ್ನು, ಶಕ್ತಿಯನ್ನೇ ಕುಂತಕ್ಕಂಥ ಕೆಲಸ ಮಾಡಿ ಯಾರೋ ಮಾಡಿರೋ ನಿಮ್ಮ ಪಟಾಲಂಗಳಿಂದ ಆಗಿರ್ತಕ್ಕಂಥ ಪಾಪಕ್ಕೆ ಅವರನ್ನು ಗುರಿ ಮಾಡಿರೋದು ಮಹಾಪರಾಧ. ಈ ಅಪರಾಧಕ್ಕೆ ನೀವು ಬೆಲೆ ಕೊಡದೆ ಹೋದರೆ, ಬೆಲೆ ತೆತ್ತೆ ಹೋದರೆ ಮುಂದಿನ ದಿನಗಳಲ್ಲಿ ಜನನೇ ನಿಮಗೆ ಬೆಲೆ ತೆತ್ತುವಂಥ ಕೆಲಸ. ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು 1 ವರ್ಷದಿಂದ ಗಮನಿಸಿದ ಮೇಲೆ ಸೋಮಣ್ಣನೇ ಬೇರೆ, ಸೋಮಣ್ಣನ ಕಾರ್ಯವೈಖರಿನೇ ಬೇರೆ. ಆ ಕಾರ್ಯವೈಖರಿಯನ್ನು ಬಲ್ಲವನಾಗಿರೋದ್ರಿಂದ ನೀವು ಒಂದು 8 ಏನು ಮಾಡಬೇಡಿ. ನೀವು ಒಂದು 4-5 ದಿನ ಪ್ರೈಮ್ ಮಿನಿಸ್ಟರ್ ಕಚೇರಿಯಲ್ಲಿ ಕುಳಿತುಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ 11 ಗಂಟೆ 12 ಗಂಟೆವರೆಗೂ ಅವರ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂತ ನಾನು ಸ್ವಲ್ಪ ನೋಡಿರೋದ್ರಿಂದ ನಾನು ಇಷ್ಟು ಬದಲಾವಣೆ ಆಗಿದ್ದೀನಿ. ಅಂದರೆ ರಾಜ್ಯ ಸರ್ಕಾರ ಯಾವ ಪಾರ್ಟಿ ಇದೆ, ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತಾ ಇರತಕ್ಕಂಥ ಈ ಒಂದು ಗಲೀಜು ಕೆಲಸ ಇದೆಯಲ್ಲ, ಇದಕ್ಕೆ ದೇವರು ನಿಮ್ಮನ್ನು ಕ್ಷಮಿಸಲ್ಲ. ಸಿಎಂ ಮತ್ತು DCM ನಡುವೆ ಕೋಆರ್ಡಿನೇಷನ್ ತಪ್ಪಿದೆ. ಅದು ಹಳ್ಳಿ ತಪ್ಪಿದ ಸರ್ಕಾರ. ಅಲ್ಲಿ ಟ್ರೈನಿಗೆ ಹೋಗೋದಕ್ಕೆ ಲೈನೇ ಇಲ್ಲ, ಟ್ರ್ಯಾಕೇ ಇಲ್ಲ. ಟ್ರ್ಯಾಕ್ ಇಲ್ದಿರ ಹೋಗ್ತಾ ಇದೆ. ಎಲ್ಲರಲ್ಲಿ ಅಲ್ಲಿ ಎದ್ದೋಳ್ತೇವೆ, ಇಲ್ಲಿ ಎದ್ದೋಳ್ತೇವೆ, ಕೈ ಮುರ್ಕೋತಾರೆ, ಕಾಲು ಮುರ್ಕೋತಾರೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಜನ ಪ್ರಾಣ ಕಳೀತಾ ಇದ್ದಾರೆ. ಇದು ಆಗಬಾರ್ದು. ಅವರಿಬ್ಬರಿಗೂ ಕೋಆರ್ಡಿನೇಷನ್ ಇದೆಯೋ ಇಲ್ಲೋ, ಇನ್ಯಾವ್ಯಾವ್ದ್ರೊಳಗೆ ಏನೇನಿದೆಯೋ, ಒಳ ಒಪ್ಪಂದಗಳು ಯಾವ ರೀತಿ ಇನ್ಯಾರ್ಯಾರ ಜೊತೆಲಿದೆಯೋ ನನಗೆ ಅದು ಗೊತ್ತಿಲ್ಲ. ನನಗೆ ಇಂತಹ ಒಂದು ಇನ್ಸಿಡೆನ್ಸ್ ನಡೆದರೂ ಕೂಡ ಸಿದ್ದರಾಮಯ್ಯನಂಥ ಒಬ್ಬ ಮುತ್ಸದಿ ರಾಜಕಾರಣಿ, ವಿವೇಕದಿಂದ ನಡೀತಕ್ಕಂಥ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಿ. ನಿಮ್ಮ ವಿವೇಕತನ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಅಷ್ಟೇ. ಇವ್ರು ಯಾವ್ಯಾವುದಕ್ಕೂ ಉದಾಹರಣೆಗಳು ಕೊಟ್ಟರು ನೋಡಿದೆ. ಮಧ್ಯಪ್ರದೇಶದ ಕೊಟ್ಟರು, ಮತ್ತೊಂದು ಕೊಟ್ಟರು, ಮಗದೊಂದು ಕೊಟ್ಟರು. ಕುಂಭಮೇಳ ರೀ, ಅದು ಭಗವಂತ ರೀ. ಅಲ್ಲಿ ಯಾರ್ಯಾರು ಹೋಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿದ್ದಾರೇನಪ್ಪ? ಇಲ್ಲಾಗಿದ್ದೇನು? ಯಾವುದೇ ತಾರೀಕು ಕೂಡ ಆದ 1-20 ಗಂಟೆಯಲ್ಲೇ ನೀವೇನೆಲ್ಲ ಮಾಡಿ ನಿಮ್ಮ ತೀರ್ಮಾನದಿಂದ ಇದ್ದಂಥ ನಿಮ್ಮ ಪಿತ್ತೂರಿ, ನಿಮ್ಮ ಪ್ರಚಾರ, ನನಗೆಲ್ಲ ಒಂದು ಕಡೆ ಸರ್ಕಾರಕ್ಕೆ ದೊಡ್ಡಷ್ಟೇ ಬೇಕಾಗಿತ್ತು. ಅದಕ್ಕೋಸ್ಕರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.